ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ನಮಸ್ತೆ ಸರ್. ಸೊ ಮೇಡಮ್ ಅವ್ರ ಜೊತೆ ಅಂದರೆ ಅವರು ಪರಿಹಾರ ಕೊಟ್ಟೋರೊಬ್ಬರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅಡಿಕೆ ವ್ಯಾಪಾರಿಗಳಿವರು. ಸೊ ಯಾವ ಥರ ಅವ್ರಿಗೆ ಹೆಲ್ಪ್ ಆಗೈತೆ ಮೇಡಮ್ ಅವ್ರು ಕೊಟ್ಟಿರೋ ಪರಿಹಾರ ಮಾತಾಡ್ಸ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸೊ ಏನು ತೊಂದರೆ ಇತ್ತು, ಏನಕ್ಕೋಸ್ಕರ ಭೇಟಿ ಮಾಡಿದ್ರಿ ಮೇಡಮ್ ಅವ್ರನ್ನ? ಸರ್ ನಮ್ಗೆ ಮನೆ ಕಡೆ ಒಂದು ಫೈನಾನ್ಷಿಯಲ್ ವಿಷಯ ಆಗ್ಲಿ, ವ್ಯಾಪಾರ ಆಗ್ಲಿ, ಒಂದು ಪರ್ಸನಲ್ ವಿಷಯನೇ ಆಗ್ಲಿ, ತುಂಬಾ ನೊಂದು ಬಿಂದಿದ್ವಿ. 10-11 ವರ್ಷದಿಂದ ನಮ್ಮ ಹತ್ರ ಏನೇ ಇದ್ರು ಏನು ಮಾಡಕ್ ಆಗ್ತಿರ್ಲಿಲ್ಲ. ಕೈಯಲ್ಲಿ ಐತೆ ನಾವ್ ಏನು ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ನೆಕ್ಸ್ಟ್ ನಾವ್ ನೋಡಿದ್ದು ದೇವ್ರು ಅಂದ್ರೆ ಈ ತಾಯಿ ಸರ್. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾವು ಅಲ್ಲಿ ಹೋಗಿ ನಾವ್ ಬಂದಿ ಎಷ್ಟು 2 ತಿಂಗಳಾಗಿರೋದು ಸರ್. ನಾವ್ ಯಾವ ಮಟ್ಟಕ್ಕಿದ್ವಿ, ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದೀವಿ ಅಂದ್ರೆ ನಮ್ಗೆ ನಮ್ಗೆ ಹೇಳ್ಕೊಳಕ್ ಆಗ್ತಿಲ್ಲ ಅದನ್ನ. ನಮ್ಗೆ ಅಷ್ಟು ಒಳ್ಳೇದಾಗಿದೆ ಸರ್, ಖಂಡಿತವಾಗ್ಲೂ ಒಳ್ಳೇದಾಗಿದೆ. ನಮ್ಗೆ ಅಲ್ಲಿಗೆ ಹೋದ್ಮೇಲೆ ಯಾವ್ದೇ ಕಾರಣಕ್ಕೂ ನಾವ್ ಹೆಂಗಿದ್ವಿ ಎಲ್ಲಾ ಚೇಂಜಸ್ ಆಗಿದೆ ಸರ್. ನಮ್ಗೆ ಏನ್ ಸಿಕ್ತಿಲ್ಲ ಅನ್ನೋದು ಇವತ್ತು ಸಿಗ್ತಾ ಇದೆ, ಬರ್ತಾ ಇದೆ ನನ್ನ ಹತ್ರ. ಇವತ್ತು ಅಷ್ಟು ಖುಷಿ ಆಗುತ್ತೆ ಸರ್. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಸುಮ್ನೆ ಹೇಳೋದಲ್ಲ ಸರ್. ಅವ್ರು ಕೆಲವ್ರ ಹತ್ರ ಅವ್ರು ಹೋದ್ರೆ ಅಲ್ಲೋಗಿ ಇಲ್ಲೋಗಿ ಅದನ್ ಮಾಡ್ಸಿ ಇದನ್ ಮಾಡ್ಸಿ ಅಂತ ಹೇಳ್ತಾರೆ ಸರ್. ಇವ್ರು ಯಾವ್ದು ಹೇಳಲ್ಲ ಸರ್. ನಿಜವಲ್ಲೂ ನಂಬಿ ತಾಯಿನ ನಂಬಿ ಪೂಜೆ ಮಾಡ್ಬೇಕಷ್ಟೇ. ನಾವ್ ದೇವ್ರನ್ನ ನಂಬುದ್ರೆ ಮಾತ್ರ ನಿಜವಲ್ಲೂ ಸಕ್ಸಸ್ ಅಂತೂ 100% ಸರ್. ಯಾವ್ದೇ ಕಾರಣಕ್ಕೂ ಮೋಸ ಇಲ್ಲ ಸರ್. ನಿಜವಲ್ಲೂ ನಾನು ಸಪೋಸ್ ಅಲ್ಲಿ ಹೋದಾಗ್ಲೇ ಸರ್, ಜನ ಆಗ್ಲಿ ಅಲ್ಲಿ ನಾವ್ ಹೇಳೋದಕ್ಕಿಂತ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಸರ್ ಇಲ್ಲಿ ಏನ್ ನಡೀತಿದೆ, ಇಲ್ಲಿ ಒಳ್ಳೇದಾಗೋದಕ್ ಬರ್ತಾ ಇದಾರೆ ಅಂತ ಜನಾನೇ ಹೇಳ್ತಾರೆ ಸರ್. ನಾನು ಹೇಳೋದೇ ಬೇಕಿಲ್ಲ. ಅಲ್ಲಿ ಅಷ್ಟು ಒಳ್ಳೇದಾಗಿದೆ ಸರ್. ನಿಜವಾಗ್ಲೂ ವ್ಯಾಪಾರನೇ ಫುಲ್ ಸ್ಟಾಪ್ ಆಗಿತ್ತು. ಬಟ್ ಇವತ್ತು ನನ್ನ ಊಹೇನು ಮಾಡ್ಕೊಂಡಿರ್ಲಿಲ್ಲ ಈ ತರ ಈ ಮಟ್ಟಕ್ಕೆ ವ್ಯಾಪಾರ ಮಾಡ್ತೀನಿ, ವ್ಯಾಪಾರ ಹೋಗುತ್ತಾ ಅಂತ ಅನ್ಕೊಂಡಿರ್ಲಿಲ್ಲ. ಅಷ್ಟೇ ಚೆನ್ನಾಗಿ ನಡೀತಿದೆ ಸರ್ ಇವತ್ತು. ಅಷ್ಟು ಖುಷಿ ಆಗುತ್ತೆ ಸರ್. ನಿಜವಾಗ್ಲೂ ಅಷ್ಟೇ ಒಳ್ಳೇದಾಗಿದೆ. ವ್ಯಾಪಾರ ಮಾಡ್ತೀರಾ ಅಡಿಕೆ ವ್ಯಾಪಾರ? ಸರ್ 10ರಿಂದ 12 ವರ್ಷ ಆಗಿದೆ ಸರ್. 12 ವರ್ಷದಿಂದ ವ್ಯಾಪಾರ ಮಾಡ್ತೀವಿ. ಬಟ್ ವ್ಯಾಪಾರ ಮಾಡ್ತೀವಿ ಏನೇ ಮಾಡಿದ್ರು ಉಳ್ಸಕ್ ಆಗ್ತಿರ್ಲಿಲ್ಲ. ಒಂದ್ ಕಡೆ ಲಾಸ್ ಆಗೋದು, ಒಂದ್ ಕಡೆ ಸಂಪಾದನೆ ಆಗೋದು, ಒಂದ್ ಕಡೆ ಲಾಸ್ ಆಗೋದು ಸರ್. ಬಟ್ ಕೊನೆ ಮೂಮೆಂಟ್ ಅಲ್ಲಂತೂ ತುಂಬಾನೇ ಲಾಸ್ ಆದ್ವಿ. ಲಾಸ್ಟ್ ಇಯರ್ ಅಲ್ಲಂತೂ ತುಂಬಾನೇ ಲಾಸ್ ಆಗಿದ್ವಿ. ಬಟ್ ಈ ವರ್ಷ ನಮ್ಗೆ ಯಾರೋ ಈ ತರ ಹಿಂಗ್ ಹೇಳಿದ್ಮೇಲೆ ನಾವ್ ಅಲ್ಲಿ ಹೋಗಿ ಖಂಡಿತ ಒಳ್ಳೇದಾಗುತ್ತೆ ಅಂದಾಗ ಹೋಗಿದ್ವಿ ಸರ್. ಹೋಗಿ ಇನ್ನೂ 1 ತಿಂಗಳ ಸರ್, 4-5 ವಾರ ಅಷ್ಟಾಗೆ ಸರ್ ಆಗಿರೋದು. ನಾವ್ ನಂಬಿದ್ ಒಂದೇ ಸರ್, ದೇವ್ರಷ್ಟೇ, ತಾಯಿ ನಂಬಿದೀವಿ. ಅವ್ರ ಏನ್ ಹೇಳಿದ್ರು ಪೂಜೆ ಮಾಡ್ತೀವಿ ಅಷ್ಟೇ ಸರ್. ನಿಜವಲ್ಲೂ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಸರ್. 100% ಸರ್. ನಾನ್ ಹೇಳ್ತೀನಿ ಎಲ್ಲಾರ್ಗು ಒಳ್ಳೇದ್. ನಮ್ಗೆ ಅಂತಾರ ಸರ್, ಎಲ್ಲಾರ್ಗು ಒಳ್ಳೇದಾಗಿದೆ. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಮೇಡಮ್ ಅವ್ರ ಆ ತರದ್ದು ಸರ್. ನಮ್ಗೆ ಏನಿಲ್ಲ ಸರ್, ಅವ್ರು ಕೊಡೋದೇ ಗಿಡ ಮೂಲಕ ಸರ್. ನಿಜವಲ್ಲೂ ನಮ್ಗೆ ಅದರಿಂದಾನೇ ಒಳ್ಳೇದಾಗಿರೋದು. ಅವ್ರ ನಿಮ್ ಮನೇಲಿ ಪೂಜೆ ಮಾಡ್ಬೇಕು ಸರ್. ಅವ್ರು ಏನು ಅದನ್ ಮಾಡಿ ಇದನ್ ಮಾಡಿ ನೀವು ಅಷ್ಟು ಕೊಡಿ ಇಷ್ಟು ಸರ್. ಇವತ್ತಿನವರೆಗೂ ಏನು ಕೇಳಿಲ್ಲ ಸರ್. ನನ್ ಪ್ರಕಾರ ನಾನ್ ನೋಡ್ದಂಗಲ್ಲಿ ನಾನು ಸುಮಾರು 2 ತಿಂಗಳಿಂದ ಹೋಗಿದ್ದೀನಿ. ಒಂದ್ 2 ವಾರಕ್ಕೆ 3 ವಾರಕ್ಕೆಲ್ಲ ಆ ಜನಾನೇ ಹೇಳ್ತಾರೆ ಸರ್. ನಾನೇ ಹೇಳದ್ ಬೇಡ, ನನ್ಗೆ ಅಷ್ಟೇ ಒಳ್ಳೇದಾಗಿ ಸರ್. ಗಿಡ ಮೂಲಿಕೆ ಕೊಡ್ತಿದ್ರೆ ಮನೇಲಿ ಪೂಜೆ ಮಾಡ್ಬೇಕಷ್ಟೇ. ನಾವು ನಮ್ಮ ನಂಬಿರೋ ದೇವ್ರನ್ನ ನಾವು ಪೂಜೆ ಮಾಡ್ಬೇಕು. ಇವ್ ತಾಯಿ ಹೆಸರು ಹೇಳ್ಕೊಂಡು ನಿಜವಲ್ಲ ಮಾಡಿದ್ರೆ ಸರ್ 100% ಅದೇನ ಸರ್, ಭಿಕ್ಷುಕನು ರಾಜ ಆಗ್ತಾನಲ್ಲ, ಅದು 100% ಆಗುತ್ತೆ ಸರ್. ಖಂಡಿತವಾಗ್ಲೂ ಆಗುತ್ತೆ ಸರ್. ಇದು ವ್ಯಾಪಾರ ಬಿಟ್ಟು ಬೇರೆ ಏನಾದ್ರು ತೊಂದರೆ ಇತ್ತಾ ಮನೆ ಕಡೆ? ಸರ್ ಮನೆ ಫ್ಯಾಮಿಲಿ ಅಷ್ಟೇ ಸರ್. ಅಂದ್ರೆ ಮನೇಲೆ ಅಂದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು. ಈಗ ಕೆಲವೊಂದು ಯಾವ್ದೋ ಒಂದು ಆಸ್ತಿ ಹೋಗಿತ್ತು ನಮ್ಗೆ. ನಮ್ ಪಿತ್ತಾರ್ಜಿತನ ಆಸ್ತಿ ಹೋಗಿತ್ತು ಸರ್. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಗೆ ಸಿಗದೇ ಇಲ್ಲ ಅಂತಿದ್ವಿ. ಇವತ್ತು ಬಂದು ನಮ್ಮ ಹತ್ರ ಸೇರಿದೆ ಅದು ಆಸ್ತಿ. ಇವತ್ತು ನಾವು ಊಹೆನ ಮಾಡ್ಕೊಳಕಲ್ಲ, ಸಿಗದೇ ಇಲ್ಲ, ನಮ್ಗೆ ಹೊಲ್ಟಾಯ್ತು ಅಂತಿದ್ವಿ. ಇವತ್ತು ಹೋಗಿ ಅವ್ರನ್ನ ಏನಿಲ್ಲ ಮನೇಲಿ ಪೂಜೆ ಮಾಡಿದ್ವಿ ಸರ್. ಅವ್ರು ಕೊಟ್ಟಿ ಗಿಡ ಮೂಲಿಕೆ ಪೂಜೆ ಮಾಡಿದ್ವಿ. ನಮ್ಗೆ ಅಷ್ಟೇ ಖಂಡಿತವಾಗ ಒಳ್ಳೇದಾಗಿದೆ ಸರ್. 100% ಅದನ್ನ ನಮ್ಮ ಮನೇಲಿ ಇವತ್ತು ಅಷ್ಟು ಸಂತೋಷವಾಗಿದೆ ಫ್ಯಾಮಿಲಿ ಎಲ್ಲ ಅಂತ ಹೇಳಿದ್ರೆ ಇವ್ ತಾಯಿನೇ ಕಾರಣ ಸರ್. ನಿಜವಾಗ್ಲೂ ಓಕೆ ಸರ್, ಒಳ್ಳೇದಾಗ್ಲಿ. ಓಕೆ ನಮಸ್ಕಾರ. ಸೊ ಏನ್ ಮಾಡ್ಕೊಟ್ರಿ ಮೇಡಮ್ ಇವ್ರಿಗೆ? ಸರ್ ವ್ಯಾಪಾರ ಅಭಿವೃದ್ಧಿ ಆಗೋ ರೀತಿನಲ್ಲಿ ಗಿಡಮೂಲಿಕೆಗಳನ್ನ ಕೊಟ್ಟೆ. ಅದನ್ನೇ ಅವರು ನಾನು ಹೇಳಿದ ರೀತಿನಲ್ಲಿ ಪಾಲನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದೆ. ಅವ್ರು ಹೇಳ್ತಾವ್ರೆ ಅವರು ಪಿತ್ರಾರ್ಜಿತದ ಆಸ್ತಿ ಕೂಡ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ, ಬಟ್ ಸಿಕ್ಕಿದೆ ಅಂತ. ಇದು ಯಾವ ಥರ ಎಲ್ಲ ಹೆಲ್ಪ್ ಆಗುತ್ತೆ? ಇವಾಗ ನೀವು ವ್ಯಾಪಾರಕ್ಕೋಸ್ಕರ ಒಂದು ಪರಿಹಾರ ಕೊಟ್ರಿ, ಅದು ಬಿಟ್ಟು ಬೇರೆನೂ ಕೆಲಸ ಹೆಂಗಾಗ್ತಾ ಇದೆ ಸರ್? ಅಂದರೆ ನನಗೆ ಅವರ ಪರಿಸ್ಥಿತಿಗಳನ್ನ ನೋಡ್ತೀನಿ, ಏನು ಪ್ರಾಬ್ಲಮ್ ಇದೆ ಏನು ಅಂತ ತಿಳ್ಕೊತೀನಿ. ನಾವೀಗ 10 ಪ್ರಾಬ್ಲಮ್ಗಳಿದ್ರೆ ನಾವು 10 ಯಂತ್ರಗಳನ್ನ ನಾವು ಕೊಡೋಕ್ಕಾಗಲ್ಲ. ಪವರ್ಫುಲ್ ಆಗಿರುವಂಥದ್ದು ಯಾವ್ದಾದ್ರು 1-2 ಯಂತ್ರ ಅದನ್ನು ಗಿಡಮೂಲಿಕೆ ಒಳಗಡೆ ಸೇರಿಸಿ ಮಣ್ಣಿನ ಮಡಿಕೆಯಲ್ಲಿ ಅದನ್ನು ಬಂಧನ ಹಾಕಿ ಕೊಡುವಂಥದ್ದು, ಅದನ್ನು ಇಟ್ಟು ಪೂಜೆ ಮಾಡಬೇಕು. ಸೊ ಇದು ಪೂಜೆ ಬಂದು ಎಷ್ಟು ದಿವಸಗಳ ತನಕ ಮಾಡಿ ಸರ್? ನಾನು ಯಾವುದೇ ಪೂಜೆ ಕೊಟ್ಟರು 48 ದಿನ ಒಂದು ಮಂಡಲ, ಇಲ್ಲ ಅಂದರೆ 60 ದಿನ ಇಷ್ಟು ಕೊಟ್ಬಿಟ್ಟು ಬಿಟ್ಬಿಡ್ತೀನಿ ಸರ್. ಅವ್ರು ಕಂಟಿನ್ಯೂ ಮಾಡ್ಕೋತಾರೆ. ಇದರಲ್ಲಿ ತಿಂಗಳಿಗಿಲ್ಲ ಅಂದರೂ 500 ಜನ 600 ಜನ ಬರ್ತಾರೆ. ವಾರದಲ್ಲಿ 2 ದಿನ ನಾನು ಮಾಡೋದು ಕೂತ್ಕೊಳ್ಳೋದು. ಬಂದರೆ ಇದರಲ್ಲಿ 500 ಜನದಲ್ಲಿ ಒಂದು 15-20 ಸೀಟ್ಗೆ ಫೇಲ್ ಆಗ್ಬೋದು. ಇನ್ನು ಉಳಿಕೆಯವ್ರಿಗೆಲ್ಲ ರಿಸಲ್ಟ್ ಇದೆ ಸರ್. ಇವತ್ತು ಹೇಳೋರು ಇದ್ದಾರೆ, ನಾವು ಹೇಳ್ಕೋತೀವಿ ಅಂತ ಮುಂದೆ ಬರ್ತಾರೆ. ಇನ್ನು ಕೆಲವರು ಸಂಕೋಚದ ಸ್ವಭಾವನೂ ಇರುತ್ತೆ, ಹೇಳ್ಕೊಳ್ಳಲ್ಲ. ಹೀಗಿದೆ ಸರ್. ಫೇಲ್ಯೂರ್ ಯಾಕಾಗುತ್ತೆ ಮೇಡಮ್? ಸರ್ ಗ್ರಹಬಲ ಮೇನ್, ನಮಗೆ ಗ್ರಹಬಲ ಇರಬೇಕು. ಸೊ ಅಲ್ಲಿ ನೀವೇನೇ ಮಾಡಿಕೊಟ್ರು ಅದು ಫೇಲ್ಯೂರ್ ಆಗುತ್ತೆ.
ಈಗ ಕೆಲವು ಟೈಮ್ನಲ್ಲಿ ಅವ್ರಿಗೆ ಪೂಜೆ ಭಿನ್ನ ಆಗೋದು, ಏನೋ ಒಂದು ಮಂತ್ಲಿ ಸ್ನಾನದ ಟೈಮಲ್ಲಿ ಪೂಜೆ ಭಿನ್ನ ಆಗೋದು, ಇಲ್ಲ ಅಂತಂದ್ರೆ ಆ ಟೈಮ್ ಒಂದು ಸಾವನ್ ಸೂತ್ಕ ಬಂದಿರ್ಬೋದು, ಅದು ಎಳೆದಾಡ್ಸುತ್ತೆ. ಆಗತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಸ್ವಲ್ಪ ಟೈಮ್ ತಗೊಂಡು ಅವ್ರದ್ದು ಆಗತ್ತೆ. ಅಲ್ಲಿವರೆಗೂ ನಾವು ದುಡುಕ್ಬಾರ್ದು, ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ಅಂದ್ರೆ ಇದು ಬಿಸ್ನೆಸ್ ಅಲ್ಲಿ ಮನೆಗೂ ಸಂಬಂಧಪಟ್ಟಂಗೆ ಹೆಲ್ಪ್ ಆಗುತ್ತೆ. ಇದು ಬಿಟ್ಟು ಸೊ ವೀಕ್ಷಕರೇ, ಮತ್ತೊಬ್ರು ಕೂಡ ನಮ್ಮ ಜೊತೆ ಮಾತಾಡೋದಕ್ಕೆ ಲೈನಲ್ಲಿ ಇದ್ದಾರೆ. ಸೊ ಅವ್ರದ್ದು ಫ್ಯಾಮಿಲಿ ಸಮಸ್ಯೆ, ಗಂಡ ಹೆಂಡತಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಸೊ ಅವ್ರನ್ನೂ ಮಾತಾಡಿಸ್ಬಿಡ್ತೀನಿ, ಅದನ್ನ ಯಾವ ಥರ ಸರಿ ಮಾಡಿಕೊಟ್ಟವ್ರೆ ಗೊತ್ತಾಗುತ್ತೆ. ಹಲೋ. ಹಲೋ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಸರ್. ಸೊ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ತೊಂದರೆ ಅಂತ ಹೇಳ್ತಾ ಇದ್ರಿ. ಸೊ ಅದು ಕೂಡ ಪರಿಹಾರ ಈಗ ಮೇಡಮ್ ಅವ್ರ ಕಡೆಯಿಂದ ಸಿಕ್ಕಿದೆ. ಹೇಗಿದೆ ನಿಮ್ಮ ಒಂದು ಸಂಸಾರ ಜೀವನ ಇವತ್ತು? ಏನು ತೊಂದರೆ ಆಗಿತ್ತು? ಅಂದ್ರೆ ಸರ್, ನಮ್ಮ ಮನೆಯವ್ರಿಗೆ ಬೇರೆಯವ್ರ ಜೊತೆ ಅಫೇರ್ ಇತ್ತು. ನಮ್ಮನ್ನ ಮಕ್ಕಳನ್ನ ಬಿಟ್ಟು ಹೊಂಟೋಗ್ಬಿಟ್ಟಿದ್ರು ಸರ್. ಎಷ್ಟು ವರ್ಷದಿಂದ? 1-2 ವರ್ಷ ಆಗೈತೆ ಸರ್. ಓಕೆ. ಮಕ್ಳು ಎಷ್ಟು ಜನ? ಮಕ್ಳು ಇದ್ದಾರೆ ಸರ್. ಗಂಡ್ಮಗು ಒಂದ್ ಹೆಣ್ಮಗು ಇತ್ತು. ನಾವು ರಿಕ್ವೆಸ್ಟ್ ಮಾಡ್ದೆ, ಕೋರ್ಟು ಕಚೇರಿ ಅಂತ ಎಲ್ಲ ಆಗ್ತದೆ. ಓಕೆ. ಏನಂದ್ರೆ ಏನು ಸೊಲ್ಯೂಷನ್ ಸಿಗ್ಲಿಲ್ಲ ಸರ್. ಕೊನೆಗೆ ನನ್ ದೇವ್ರ ದಯಾಗಿ ನಂಗೆ ಪ್ರಿಯದರ್ಶಿನಿ ಮೇಡಮ್ ಅವ್ರ ದೇವ್ರ ದಯ ಬಂದು ನಮ್ಗೆ ಅವ್ರ ಅಡ್ರೆಸ್ ಎಲ್ಲ ತಿಳ್ಕೊಂಡು, ಹಿಂಗೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ನೋಡಿ ಅಡ್ರೆಸ್ ಎಲ್ಲ ತಿಳ್ಕೊಂಡು ಅವ್ರ ಭೇಟಿ ಮಾಡದ್ಮೇಲೆ, ಭೇಟಿ ಮಾಡಿ 1 ವಾರಕ್ಕೇನೆ ನಮ್ ಗಂಡ ನಮ್ಗೆ ರಿಟರ್ನ್ ವಾಪಸ್ ಅವ್ರನ್ನ ಬಿಟ್ಟು ನಮ್ಮ ಮನೆ ಜೊತೆಲಿ ಇದಾರೆ ಸರ್. ಸೊ ಅವರು ಅಂದ್ರೆ ಬೇರೆ ಇನ್ನೊಂದು ಮದುವೆ ಏನೋ ಆಗಿದ್ರ, ಇಲ್ಲ ಬೇರೆ ಸವಾಸದಲ್ಲಿದ್ರ? ಯಾವ ತರ ಸವಾಸ ಇತ್ತು ಸರ್. ಅಂದ್ರೆ ನಾನು ಎಷ್ಟೇ ಕೋರ್ಟು ಕಚೇರಿ ಅಂತ ಹತ್ತೂನು ಅವ್ರನ್ನ ಬಿಟ್ಟು ಬರ್ತಾ ಇರ್ಲಿಲ್ಲ. ಇವಾಗ ಎಲ್ಲಾನು ಬಿಟ್ಟು ನನ್ಗೆ ನನ್ ಮಕ್ಳೇ ಬೇಕು ಅನ್ಕೊಂಡ್ ಬಂದಿದ್ದಾರೆ. ಎಷ್ಟು ವರ್ಷ ಗ್ಯಾಪ್ ಇತ್ತು ನಿಮ್ಗೆ ಅವ್ರಿಗೆ ಆಚೆ ಹೋಗಿ? ಅವರು ಅಂದ್ರೆ ಸರ್ 2 ವರ್ಷ ಸರ್. 1.5 ವರ್ಷ 2 ವರ್ಷ ಅನ್ಕೋಬಹುದು ಸರ್. ಸೊ ಅಲ್ಲಿ ನಿಮ್ಗೆ ಟಚ್ ಇರಲಿಲ್ಲ ಅವರು? ಇಲ್ಲ ಸರ್, ಇರ್ಲಿಲ್ಲ. ಸೊ ನೀವು ಬಂದು ಕೋರ್ಟಲ್ಲಿ ಅಂದ್ರೆ ಅವ್ರನ್ನ ವಾಪಸ್ಸು ಬರ್ಬೇಕು ಅಂತ ಹೋಗಿದ್ರಿ? ಹೌದಾ ಸರ್. ಕೋರ್ಟ್ಗೆ ಅಟ್ಲೀಸ್ಟ್ ಅವ್ರು ನಮ್ ಜೊತೆ ಬಂದು ನಮ್ಮ ಮಕ್ಕಳನ್ನ ನೋಡ್ಕೊಂಡ್ಲಿ ಅನ್ಕೊಂಡು ತುಂಬಾ ಕಷ್ಟನೇ ಪಟ್ಟೆ. ಕೋರ್ಟಲ್ಲೂ ಕೂಡ ನನ್ಗೆ ಯಾವ್ದೇ ತರ ಯೂಸ್ ಆಗ್ಲಿಲ್ಲ ಸರ್. ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಹಂಗೆ ಒಂದು ಸಲ ನೋಡೋದ, ಅಟ್ಲೀಸ್ಟ್ ಇಲ್ಲ ಒಳ್ಳೇದಾಗುತ್ತೇನೋ ಅನ್ಕೊಂಡು ನಾನು ಮೇಡಮ್ ಭೇಟಿ ಮಾಡದ್ಮೇಲೆ ಒಂದೇ ತಿಂಗಳಲ್ಲಿ ನನ್ ಗಂಡ ನಮ್ಗೆ ಸಿಕ್ಕಿದ್ರು ಸರ್. ಸೊ ಈಗ ಆರಾಮಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ ಸರ್. ನಾವ್ ಹೇಳ್ಬೇಕಂತಂದ್ರೆ ಪ್ರಿಯದರ್ಶಿನಿ ಮೇಡಮ್ ಅವರೇ ನಮ್ಮ ಪಾಲಕ್ ದೇವ್ರು. ಈಗ ಯಜಮಾನ್ರು ಏನ್ ಮಾಡ್ತಾವ್ರೆ ಕೆಲಸ? ಡ್ರೈವಿಂಗ್ ಮಾಡ್ತಿದಾರೆ ಸರ್. ಓಕೆ. ಈಗ ಮನೆ ಮಕ್ಕಳ ಕಡೆ ಎಲ್ಲ ಗಮನ ಇದೆ? ತುಂಬಾ ಚೆನ್ನಾಗಿದ್ದಾರೆ ಸರ್. ಈ ತರ ಲೈಫ್ ನನ್ಗೆ ಸಿಗುತ್ತಂತಾನೆ ಅನ್ಕೊಂಡಿರ್ಲಿಲ್ಲ. ದೇವ್ರ ದಯಾಗಿ ನನ್ ಮೇಡಮ್ ಅವ್ರು ಬಂದು ನಮ್ ಗಂಡ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸರ್. ಹೇಳಿದ್ರು ಸಾಕಾಗಲ್ಲ. ಈಗ ಅಂದ್ರೆ ಅವ್ರ ಸವಾಸ ಬೇರೆ ಇನ್ನೊಂದಿತ್ತು, ಅದೆಲ್ಲ ಕಟ್ ಆಗಿದೆ? ಎಲ್ಲ ಕಟ್ ಆಗಿದೆ ಸರ್. ಈಗ ಹುಡ್ಗಿ ಬೇಡ ಏನೇ ಇದ್ರು ನನ್ ಮಕ್ಳು ನಾನು ಬೇಕು ಅನ್ಕೊಂಡು ದುಡ್ದಿದ್ 1 ರೂಪಾಯಿನೂ ತಂದ್ ಕೊಡ್ತಿರ್ಲಿಲ್ಲ. ಏನಂದ್ರೆ ಏನು ಇಲ್ಲ ಸರ್. ಇವಾಗ ದುಡ್ದಿದ್ ದುಡ್ಡೆಲ್ಲ ನಮ್ಗೆ ತಂದ್ ಕೊಡ್ತಾರೆ. ನಮ್ಮನ್ನ ಬಿಟ್ಟು ಬೇರೆ ಯಾರು ಬೇಡ, ಬೇರೆ ಪ್ರಪಂಚನೇ ಇಲ್ಲ ಅನ್ಕೊಂಡಿದ್ದಾರೆ ಸರ್. ತುಂಬಾ ಒಳ್ಳೇದಾಯ್ತು. ಮತ್ತೆ ತುಂಬಾ ಒಳ್ಳೇದಾಗಿದೆ ಸರ್. ಓಕೆ. ಒಳ್ಳೆ ಜೀವನಕ್ಕೆ ದಾರಿ ಆಗೈತೆ. ಹೌದು ಸರ್. ಒಳ್ಳೇದಾಗ್ಲಿ ಮೇಡಮ್ ಅವರೇ. ಓಕೆ ಸರ್. ನಮಸ್ಕಾರ. ಹೇಳಿ ಮೇಡಮ್ ಅವರೇ, ಇದು ಯಾವ ಥರದ ತೊಂದರೆ, ಯಾವ ಥರ ಸರಿ ಮಾಡಿಕೊಟ್ರಿ? ಸರ್ ಇದಕ್ಕೆ ಯಂತ್ರಗಳು ಸರ್, ನಾನು ಹೇಳಿದ್ನಲ್ಲ ಆವಾಗಲೇ ಹೇಳ್ದಂಗೆ, ತಾಳೆಗರಿನಲ್ಲಿರುವಂಥ ಯಂತ್ರಗಳನ್ನು ನೋಡ್ತೀನಿ. ನಾನು ಯಾವ ಯಂತ್ರ ಕೊಡಬೇಕು ಆ ಯಂತ್ರಗಳನ್ನ ಕೊಡ್ತೀನಿ. ಒಟ್ಟು ನಾನು ಹೇಳಿದ ರೀತಿನಲ್ಲಿ ಚಾಚು ತಪ್ಪದಂತೆ ಪಾಲಿಸ್ಕೊಂಡು ಹೋಯ್ತು 100% ಕೆಲಸ ಆಗಿರುತ್ತೆ ಸರ್. ಅಂದರೆ ಸ್ವಲ್ಪ ಗ್ರಹ ಬಲಗಳು ಕಮ್ಮಿ ಇದ್ದಾಗ ಅದು ಅವ್ರನ್ನು ಗ್ರಹ ಬಲ ಇದ್ದು, ಈಗ ನಾವೇನಾದರೂ ಅವ್ರು ಸ್ವಲ್ಪ ಅದು ಒಳ್ಳೇದಾಗಿದ್ರೆ ಬೇಗ ಹೋಗಿ ಟಚ್ ಆಗುತ್ತೆ ಅವ್ರಿಗೆ. ಅದು ಕೆಟ್ಟದ್ದಾಯಿತು ಅಂತ ಅಂದರೆ ಸ್ವಲ್ಪ ಹೋಗೋದು ಕಮ್ಮಿ. ಈಗಿರೋವಾಗ ನಾವು ಒಳ್ಳೇದಕ್ಕೆ ಅಂತ ಯಾವ ಕೆಲಸ ಮಾಡ್ತೀವೋ ಅದು ಸ್ವಲ್ಪ ಬೇಗ ಹೋಗುತ್ತೆ. ಮತ್ತು ಇನ್ನೊಂದು, ಅವ್ರ ಗ್ರಹ ಬಲಗಳು ಚೆನ್ನಾಗಿದ್ದು ಸ್ವಲ್ಪ ಟಚ್ ಆಗೋದು ಸ್ವಲ್ಪ ಲೇಟ್ ಆದಾಗ ರಿಸಲ್ಟು ಲೇಟ್ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಇದರಲ್ಲಿ ಅವರು ಈಗ ಬೇರೆ ಕಡೆ ಹೋಗೋದು, ಅವರು ಏನಾದರೂ ಒಂದು ಮಾಡಿಸ್ಕೊಬಂದಿಟ್ಟು ಇಂಥ ಒಂದು ಸಂದರ್ಭಗಳಲ್ಲಿ ಕಮ್ಮಿ ಆಗುತ್ತೆ ಸರ್. ಸೊ ಅವರು ಈಗೇನು ಇವಾಗ ನೀವು ಅವ್ರ ಹಸ್ಬೆಂಡನ್ನ ಈ ಕಡೆ ಕರೆಯೋದಕ್ಕೆ ನೀವು ಪೂಜೆ ಮಾಡ್ತಾ ಇದ್ದೀರಾ, ಬಟ್ ಅಲ್ಲಿ ಕೂಡ ಅವ್ರನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಕೊಳ್ಳೋಕ್ಕೆಲ್ಲ ಇದ್ ಕಡೆ ಹೋಗದೆ ಇರೋ ಥರ ಅಲ್ಲೇನೋ ಮಾಡ್ಕೊಳ್ಳೋಕೆ ಹೋದಾಗ ಏನಾಗುತ್ತೆ, ಸ್ವಲ್ಪ ಲೇಟ್ ಇದಾದಾಗ ಎರಡೂ ಆ ಕಡೆಯಿಂದನೂ ಶಕ್ತಿ ಇದಾಗಿ ಈ ಕಡೆಯಿಂದನೂ ಒಂದು ದೈವಶಕ್ತಿ ಇದಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಲೇಟ್ ಆಗುತ್ತೆ, ರಿಸಲ್ಟ್ ಇದ್ದೇ ಇರುತ್ತೆ ಸರ್. ಹಂಗೇನು ಇಲ್ಲ ಅಂದರೆ ಸ್ಪೀಡಾಗಿ ಆಗುತ್ತೆ. ಆ ಕಡೆಯಿಂದ ಒಂದು ಕಡೆಯಿಂದ ಏನೂ ಇಲ್ಲ ಅನ್ನೋದಾದರೆ ಬೇಗ ಆಗುತ್ತೆ. ಓಕೆ.
ಸೊ ಈಗ ಅವ್ರ ಹಸ್ಬೆಂಡ್ ಬಂದು 1.5 ವರ್ಷ ಏನೋ 2 ವರ್ಷ ಅದು ಹತ್ತತ್ರ ಆಚೆ ಆಗಿತ್ತು. ಇದ್ರು, ಬಟ್ ಈಗ 1 ತಿಂಗಳಲ್ಲಿ ರಿಟರ್ನ್ ಆಗಿದ್ದಾರೆ ಅಂದರೆ ಇದು ಹೆಂಗೆ ಕನೆಕ್ಟ್ ಆಗುತ್ತೆ? ಈ ಹುಡುಗಿ ಇಲ್ಲಿ ಪೂಜೆ ಮಾಡಿರೋದ್ರಿಂದ ಅವರೆಲ್ಲೋ ಇರೋದು ಮತ್ತು ಅವ್ರು ವಾಪಸ್ ಮನೆ ಗಮನ ಈ ಕಡೆ ಬರಬೇಕು ಅಂದರೆ ಇದು ಹೆಂಗೆ ಸರ್ ಸಾಧ್ಯ? ಇದು ಒಂದು ವಶೀಕರಣ ಯಂತ್ರ ಅಂತ ನಾವು ಹೇಳ್ತೀವಿ. ಹ್ಮ್. ಗಂಡ ಹೆಂಡ್ತಿನ ಒಂದುಗೂಡಿಸುವಂಥ ಯಂತ್ರಗಳಿದೆ. ಅದರಲ್ಲಿ ನಾವು ಕೆಲವು ಗಿಡಮೂಲಿಕೆಗಳನ್ನ ಹಾಕಿ ಕೊಡುವಂಥದ್ದು. ಇದೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಒಂದು 5 ದಿನ ಅದನ್ನು ನಮ್ಮ ಪೀಠದಲ್ಲಿಟ್ಟು ಪೂಜೆ ಮಾಡಿ ಕೊಡುವಂಥದ್ದು. ಸೊ ಇದು ಸಪೋರ್ಟ್ ಆಗುತ್ತೆ. ಈಗ ಇವರು ವಾಪಸ್ ಬಂದಿದ್ದಾರೆ, ಇಲ್ಲಿ ಇವ್ರು ಪರ್ಮನೆಂಟಾಗಿ ನೆತ್ತು ಗಮನ ಹೋಗಲ್ಲ, ಇವರು ಹೋಗಲ್ಲ ಸರ್, ಇಲ್ಲೇ ಇರ್ತಾರೆ. ಸೊ ಇದು ಗಂಡ ಹೆಂಡತಿಯರಿಗೆ ಮಾತ್ರ ಕೆಲಸ ಮಾಡುತ್ತಾ? ಹೌದು ಸರ್. ಸೊ ಇದನ್ನ ಮಿಸ್ಯೂಸ್ ಮಾಡ್ಕೋಬೋದಾ ಯಾರಾದರೂ? ಸರ್ ಮಿಸ್ಯೂಸ್ ನಾನು ಫೋನ್ ಮಾಡ್ತಿದ್ದಂಗೆ ನಾನು ಹೇಳ್ಬಿಡ್ತೀನಿ, ಒಳ್ಳೇದಕ್ಕಾದ್ರೆ ಬನ್ನಿ, ಕೆಟ್ಟದಕ್ಕಾದ್ರೆ ನಮ್ಮ ಹತ್ರ ಬರೋಕ್ಕೆ ಹೋಗ್ಬೇಡಿ ನೀವು. ನಾನು ಅದು ಯಾವುದೇ ಲವ್ ವಿಚಾರಗಳು ಬಂದ್ರೂ ನಮ್ಮ ಹತ್ರ ಇಲ್ಲ ಅಪ್ಪ, ಬರೋಕ್ಕೆ ಹೋಗ್ಬೇಡಿ. ಓಕೆ, ಸೂಪರ್. ಸೊ ವೀಕ್ಷಕರೇ, ಇದೊಂದು ಅಂದರೆ ಮತ್ತಷ್ಟು ವಿಜುವಲ್ಸ್ಗಳು ಅಂದರೆ ರಿಸಲ್ಟ್ಗಳಿರೋರನ್ನ ಅವರವರ ಜೀವನದ ಅನುಭವಗಳನ್ನ, ತೊಂದರೆಯಿಂದ ಹೊರಗಡೆ ಬಂದು ಕುಟುಂಬಗಳು, ಆಚೆ ಹೋಗಿರೋ ಕುಟುಂಬಗಳು, ಕಿತ್ತೋಗಿರೋ ಕುಟುಂಬಗಳು ಮತ್ತು ವಾಪಸ್ಸು ಒಂದಾಗಿ ಹೊಸ ಜೀವನಗಳನ್ನ ಅನುಭವಿಸ್ತಾ ಇದ್ದಾರೆ. ಸೊ ಆ ಥರ ರಿಸಲ್ಟ್ಗಳನ್ನ ಸಿಕ್ಕಿದೆ ಮೇಡಮ್ ಅವ್ರ ಕಡೆ ಬಂದು ಅವ್ರು ಪರಿಹಾರ ಪಡೆದವ್ರೆ. ಹಾಗಾಗಿ ಅವರು ತುಂಬ ಖುಷಿಯಿಂದ ನಮ್ಮ ಜೊತೆ ಮಾತಾಡಿದ್ರು. ಸೊ ಆ ಥರ ತೊಂದರೆ ಇರೋರಿಗೆ, ಸಂಬಂಧಗಳು ಎಲ್ಲೋ ದೂರ ಆಗಿರೋರಿಗೆ, ಗಂಡ ಹೆಂಡತಿ ಮಧ್ಯೆ ಏನೋ ಬಿರುಕಾಗಿರೋರಿಗೆ ವಾಪಸ್ಸು ಮರು ಜೀವನ ಸಿಗಲಿ, ಸೊ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ಒಂದು ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬರ್ತಾ ಇದ್ದೀವಿ. ಈ ವಿಡಿಯೋಗಳನ್ನ ಯಾರಾದರೂ ಆ ಥರ ಗಂಡ ಹೆಂಡತಿ ದೂರ ಆಗಿರೋರಿಗೆ ಶೇರ್ ಮಾಡಿ, ಅವ್ರಿಗೆ ಅಟ್ಲೀಸ್ಟ್ ಈ ಕಾಂಟ್ಯಾಕ್ಟ್ ಸಿಕ್ಕಿದ ಮೇಲೆ ಏನಾದರೂ ಅದೃಷ್ಟ ಬದಲಾಗಿ ಅವರು ವಾಪಸ್ಸು ಅವ್ರಿಗೆ ಮತ್ತೆ ಹೊಸ ಜೀವನ ಸಿಗಲಿ ಅಂತ ನಾವು ಬಯಸ್ತೀವಿ. ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕ.